ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಇವತ್ತು ನಾನು ನಿಮಗೆ ತಂದಿದ್ದೀನಿ ಒಂದು ಹೊಸ ವಿಷಯ. ಏನಾ ವಿಷಯ ಅಂತ ಹೇಳಿದ್ರೆ, ಸೊ ನೀವು ಇವಾಗ ಯಾರು ನಿಮ್ಮ ಫ್ರೆಂಡ್ಸು ಮೆಸೇಜ್ ಮಾಡ್ಬಿಟ್ಟು ಡಿಲೀಟ್ ಮಾಡಿದ್ರೆ ಎಲ್ರಿಗೂ ಏನು ಮೆಸೇಜ್ ಮಾಡೋರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಅಂತಲೇ ಒಂದು ಅಪ್ಲಿಕೇಶನ್ ಇದೆ, ಅಂದರೆ ಡಿಲೀಟ್ ಆಗಿರೋ ಮೆಸೇಜ್ನ ರಿಕವರಿ ಮಾಡೋಂಥ ಅಪ್ಲಿಕೇಶನ್. ಸೊ ಆ ಅಪ್ಲಿಕೇಶನ್ ಯಾವುದು ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಾನು ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಇಂಟರ್ಫೇಸ್ ಬಂದಮೇಲೆ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಯಾವ ಅಪ್ಲಿಕೇಶನಲ್ಲಿ, ಈಗ ಇನ್ಸ್ಟಾಗ್ರಾಮ್ ಆಗಲಿ, ಟೆಲಿಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ಸೊ ಯಾವುದ್ರಲ್ಲಾದರೂ ನಿಮ್ಮ ಫ್ರೆಂಡ್ಸ್ ಏನಾದ್ರು ಮೆಸೇಜ್ನ ಡಿಲೀಟ್ ಮಾಡಿದ್ದಾರೆ ಅಂತ ಅಂದರೆ ಈ ಆ್ಯಪ್ ಮೂಲಕ ನೀವು ಕಂಪ್ಲೀಟ್ ರಿಕವರಿ ಮಾಡ್ಕೋಬೋದು. ಸೊ ಇಲ್ಲಿ ಬಂದು ನೀವು ನಿಮ್ಮ ಅಪ್ಲಿಕೇಶನ್ನ, ಈಗ ವಾಟ್ಸಪ್ ಅಂತ ಅಂದರೆ ವಾಟ್ಸಪ್ನ ಕ್ಲಿಕ್ ಮಾಡಿ, ಆಮೇಲೆ ಇನ್ಸ್ಟಾಲಿ ಕ್ಲಿಕ್ ಮಾಡಿ ಅಲೌ ಮಾಡಿ ಜನರೇಟ್ ಮಾಡ್ತು ಅಂತ ಅಂದರೆ ಸೊ ನಿಮಗೆ ಡಿಲೀಟ್ ಆಗಿರೋ ಮೆಸೇಜಸ್ ರಿಕವರಿ ಆಗುತ್ತೆ. ಹಾಗೆ ನೀವು ಕೂಡ ಅದನ್ನು ಓದ್ಬೋದು. ಅಪ್ಲಿಕೇಶನ್ ಲಿಂಕ್ ಆಗಿ ಕಮೆಂಟ್ ಸೆಕ್ಷನ್ಗೆ ಹೋಗಿ ಚಂದು ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಆ ಲಿಂಕ್ನ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಾಲೋ ಮಾಡಿಲ್ಲ ಅಂತ ಅಂದರೆ ಆ ಲಿಂಕು ನಿಮಗೆ ಬರಲ್ಲ. ಸೊ ಫಸ್ಟು ಫಾಲೋ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಿಗೋಣ ನಾಳೆ. ಬಾಯ್.